ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಅಮ್ಮ ನಿನ್ನ ಹತ್ರ ಬಂದು ಏನೇನೋ ವಿಷಯ ಮಾತಾಡಲ್ಲ ಏನು? ಆ ಮನುಷ್ಯ ಮತ್ತೆ ಕಾಣಿಸ್ಕೊಂತಿದ್ದಾನೆ ಅಂತ ಭಯ ಪಡ್ಕೊಂತಿದ್ದಲ್ಲ ಪಾರು. ಆ ಮನುಷ್ಯ ನಾನು ನಿಜವಾದ ಅಪ್ಪನ? ಆ ಮನುಷ್ಯನೇ ಅಪ್ಪ ಅಂತ ಹೊಸ ಅಪ್ಪಂಗೆ ಗೊತ್ತಿಲ್ವೇನೆ ಪಾರು? ಹೊಸ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತಿಲ್ವಾ? ಅದೆಲ್ಲ ನಿನ್ಗೆ ಯಾಕೆ ಪುಟ್ಟಿ? ಅವಳು ಚೆನ್ನಾಗೇ ಇದ್ದಾಳೆ, ಅದ್ರ ಬಗ್ಗೆ ನೀನು ಏನೂ ಯೋಚನೆ ಮಾಡಬೇಡ. ಇಲ್ಲ ಕಣೆ ಪಾರು, ಅವಳ ಮುಖ ನೋಡಿದ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಅವಳ ಮನಸ್ಸಿನಲ್ಲೇ ಏನೋ ನೊಂದ್ಕೊಂಡಿದ್ದಾಳೆ. ಅವಳ ಹತ್ರ ಹೋಗಬೇಕು, ಅವಳನ್ನು ಸಮಾಧಾನ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಅಮ್ಮ ತುಂಬ ಪಾಪ ಅಲ್ವೇನೆ ಪಾರು? ನನಗೋಸ್ಕರ ಎಷ್ಟು ಸಂಕಟ ಪಡ್ತಿದ್ದಾಳೆ. ನಾನೇನಾರ ಅವಳಿಗೆ ಸಿಕ್ಕಿದ್ದಿದ್ರೆ ತುಂಬ ಖುಷಿ ಪಡ್ತಿದ್ಲು. ನೀನೇ ತಡೆದ್ಬಿಟ್ಟೆ. ಒಂದೇ ಒಂದ್ಸಲ ಅಮ್ಮನ ಮುಂದೆ ಕರ್ಕೊಂಡೋಗಿ ಇವಳೇ ನಿನ್ನ ಮಗಳು ಅಂತ ಹೇಳ್ಬಿಡೆ ಪಾರು. ಅಮ್ಮ ಖುಷಿಯಾಗಿ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ಕಣ್ಣೀರು ಹಾಕ್ಕೊಂಡು ಸಾಕಷ್ಟು ಮುದ್ದು ಮಾಡ್ತಾಳೆ. ಹೌದು, ಮುದ್ದು ಮಾಡ್ತಾಳೆ, ಆಮೇಲೆ ಸಾಕು ಸಾಕು ಅನ್ನಷ್ಟು ಕಣ್ಣೀರು ಹಾಕ್ತಾಳೆ. ಅವಳಿಗೇನಾದರೂ ನನ್ನ ಮಗು ಬದುಕಿತ್ತು, ಅದ್ರ ಕಾಲು ಹಿಂಗಿತ್ತು, ಅದು ನೀನೇ ಅಂತ ಅವಳಿಗಾಗಲಿ ಅವಳ ಮನೆಯವ್ರಿಗಾಗಲಿ ಗೊತ್ತಾದರೆ ಅವಳು ಸುಮ್ಮನೆ ಇರ್ತಾರೇನೆ? ನಿಂತ ಜಾಗದಲ್ಲೇ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಆಗ ಅವಳ ಜೀವನ ಪೂರ್ತಿ ಕಣ್ಣೀರು ಸುರಿಸ್ತಾ ಇರಬೇಕು. ಅದು ನಿನಗೆ ಸಂತೋಷನ? ನಿನಗೆ ನೆಮ್ಮದಿನ? ಹೇಳು, ಮಾತಾಡೆ. ಇಲ್ಲ ಪಾರು, ಅಮ್ಮ ಯಾವಾಗಲೂ ಖುಷಿಯಾಗಿರ್ಬೇಕು. ನಾನು ಅವಳ ತಂಟೆಗೆ ಹೋಗಲ್ಲ. ನನಗೊಬ್ಬರು ಅಪ್ಪ ಇದ್ದಾರಲ್ಲ, ಅವ್ರ ಬಗ್ಗೆನಾದ್ರು ಹೇಳು ಪಾರು. ನಮ್ಮ ಅಪ್ಪ ಎಲ್ಲಿದ್ದಾರೆ, ಹೇಗಿದ್ದಾರೆ, ಕಡೆ ಪಕ್ಷ ಅವ್ರ ಹೆಸರು ಹೇಳು ಪಾರು. ಬೇಡ ವೈಶು, ಬೇಡ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಮ ಅಮ್ಮನ ಬಗ್ಗೆ ಆಗಲಿ ನಿಮ್ಮ ಅಪ್ಪನ ಬಗ್ಗೆ ಆಗಲಿ ಕೇಳಿದ್ರೆ ನಾನು ನೇಣು ಹಾಕೊಂಡು ಸತ್ತೋಗ್ತೀನಿ ಅಷ್ಟೇ. ಆಮೇಲೆ ನೀನು ನಿಜವಾಗ್ಲೂ ಅನಾಥೆ ಆಗ್ತೀಯ. ಎಲ್ಲ ಅವರು ಚೆನ್ನಾಗಿರ್ತಾರೆ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡೆ. ಇಲ್ದೇ ಇರೋ ವಿಷಯಕ್ಕೆ ನೀನು ಯಾಕೆ ತಲೆ ಹಾಕ್ತೀಯ? ಯಾಕೆ ನಾವು ನಮ್ದಿನೆಲ್ಲ ಹಾಳು ಮಾಡ್ತೀಯ? ನೀನು ಇಲ್ಲಿದ್ರೆ ತಾನೆ ಕಷ್ಟ ಆಗೋದು. ಆ ಆಶ್ರಮದವರು 1 ಲಕ್ಷ ರೂಪಾಯಿ ಕೇಳಿದ್ದಾರೆ. 5% ಬಡ್ಡಿ ಆದರೂ ಪರವಾಗಿಲ್ಲ, ತೊಗೊಂಡು ಬಂದು ನಿನ್ನನ್ನು ಆಶ್ರಮಕ್ಕೆ ಸೇರಿಸ್ತೀನಿ. ಅವಾಗೆಲ್ಲ ಸರಿ ಹೋಗುತ್ತೆ. ನಾವು ಸುಖವಾಗಿರ್ಬೋದು, ನೀನು ಸುಖವಾಗಿರ್ತೀಯ. ಅಲ್ಲಿಗೆ ನೆಮ್ಮದಿ ತಾನೆ? ನಾನು ನೆಮ್ಮದಿಯಾಗಿರ್ತೀನಿ, ನೀನು ನೆಮ್ಮದಿಯಾಗಿರು. ಹಲೋ. ಹಾಯ್ ಡಾರ್ಲಿಂಗ್. ಡಾರ್ಲಿಂಗ? ನಿನ್ನ ನೆಗಬಿದ್ದು ನಲ್ಲಿಕಾಯಾಗ ಯಾರ ನೀನ? ಪ್ರಿಯತಮ. ಪ್ರಿಯಾ ಅಮ್ಮನ? ಅಲ್ಲ ರೀ, ಪ್ರಿಯತಮ ನಿಮ್ಮ ಅಭಿಮಾನಿ. ನಾನು ಯಾವ ಸ್ಟಾರು ಅಂತ ನೀನು ನನ್ನ ಅಭಿಮಾನಿನೋ? ಬಾಯಿ ಮುಚ್ಕೊಂಡು ಸುಮ್ಮನೆ ಫೋನ್ ಕೇಳ್ಕೊಡು, ಇಲ್ಲ ಅಂದ್ರೆ ನಮ್ಮ ಅಗಸನ ಕತ್ತೆ ಕಾಲಲ್ಲಿ ಒದಿಸ್ಬಿಡ್ತೀನಿ ನಿನ್ನ. ಏನ್ರಿ ಯಾವಾಗಲೂ ಒದಿಸ್ತೀನಿ, ಕೈ ಕಾಲು ಕಚ್ಚಿಸ್ತೀನಿ ಅಂತ ಇರ್ತೀರಲ್ಲ, ಎಲ್ಲಿ ನೀವೇ ಒದಿರಿ ನೋಡೋಣ. ಚಾಲೆಂಜ್ ಮಾಡ್ತೀಯಾ? ಧೈರ್ಯ ಇದೆ ಬಾರೋ ಎದುರಿಗೆ. ನಿನ್ನ ಕೈ ಕಾಲು ಮುರಿದು ಕಣ್ಣು ಕಿವಿ ಮೂಗು ಎಲ್ಲ ಕಿತ್ತು ನಿನ್ನ ಜೇಬ್ನಲ್ಲಿ ಹಾಕಿ ಓಡಿಸ್ಬಿಡ್ತೀನಿ ನಿನ್ನನ್ನು.
ಓಡಿಸ್ತೀರಾ ಮೊದಲು ಫೋನ್ನ ನೆಟ್ಗಿಟ್ಕೊಳ್ಳೋದು ಕಲ್ತ್ಕೊಳ್ರಿ. ಅದೇನೂ ಗೊತ್ತಿಲ್ಲ ರೀ, ಒಂಥರ ಖುಷಿ ಆಗತ್ತೆ. ನೀವು ಮೆಜೆಂಟಾ ಕಲರ್ ಸೀರೆ ಉಟ್ಕೊಂಡಿದ್ದೀರಲ್ಲ, ಇನ್ನೂ ಇಷ್ಟ ಆಗ್ಬಿಟ್ರಿ. ಏಯ್, ಇಲ್ಲೇ ಎಲ್ಲ ನಿಂತ್ಕೊಂಡು ಮಾತಾಡಿಸ್ತಾ ಇದೆಯಾ? ನಿನ್ನ ಗಂಡಸೆ ಆಗಿದ್ರೆ ಬಾರೋ ಎದುರಿಗೆ. ನೀವು ಹೆಂಗ್ಸಾಗಿದ್ರೆ ನನ್ನನ್ನು ಕಂಡಿಡೀರಿ ನೋಡೋಣ. ಸವಾಲ ಒಂದು ಕ್ಲೂ ಕೊಡು ನೋಡೋಣ. ಬಿಟ್ಬಿಟ್ಟೆ ಕಳ್ರಿ ನಿಮ್ಮನ್ನ ಪಟಾಯಿಸ್ಕೊಂಡು ಲೋಫರ್ ಅನ್ನಿಸ್ಕೊಳ್ಳೋದಕ್ಕಿಂತ ಡೀಸೆಂಟ್ ಆಗಿದ್ಕೊಂಡು ಒಳ್ಳೆ ಫ್ರೆಂಡ್ ಅನ್ನಿಸ್ಕೊಳ್ಳೋದು ವಾಸಿ ಅನ್ಬಿಟ್ಟಿದೆ. ಅಯ್ಯೋ ಮುಂಡೆದೆ, ನೀನೇನು? ಬಾರೋ, ಎಲ್ಲಿದೀಯಾ? ಕಟ್ಟಡ ನೀನೇನು ಮೊದಲೇ ಹೇಳ್ಬಾರ್ದಾಗಿತ್ತೇನೋ. ಇದೇ ಅದಿದ್ದು ಮೊಬೈಲ್ ನಂದೆ, ನನ್ನ ಮೊಮ್ಮಗ ಕೊಡಿಸ್ದ. ನನಗೆ ಒಬ್ಳು ಒಳ್ಳೆ ಫ್ರೆಂಡ್ ಇದ್ದಾಳೆ, ಅವಳ ಜೊತೆ ದಿವಸ ಮಾತಾಡಬೇಕು ಅಂತ ಕೇಳಿದೆ, ಗಿಫ್ಟಾಗಿ ಕೊಟ್ಬಿಟ್ಟ. ಅಂತೂ ನರ್ಸಪ್ಪನವ್ರು ಅಪ್ಡೇಟ್ ಆಗ್ಬಿಟ್ರು. ಬೇರೆ ನರಸಪ್ಪನವರು ಅಂತ ಹೇಳಬೇಡ್ರಿ, ಅದೊಳ್ಳೆ ನರ ಸತ್ತವರು ಅಂತ ಕೇಳಿಸುತ್ತೆ. ಹೌದಾ? ಈ ವಯಸ್ಸಲ್ಲಿ ಈಗ ಅದು ಸೂಟ್ ಆಗುತ್ತೆ ಬಿಡು. ಇಲ್ಲಪ್ಪ, ಐ ಆಮ್ ಸ್ಟಿಲ್ ಯಂಗ್. ಇವನು ನೋಡ್ರಿ, ಇದರಲ್ಲಿ ಏನೇನೋ ಇದೆಯಂತೆ. ಮನೇಲೆ ಕೂತ್ಕೊಂಡು ವಿಡಿಯೋ ನೋಡಿಕೊಂಡು ಮಾತಾಡ್ಬೋದಂತೆ, ಫೋಟೋನೂ ಕಳಿಸ್ಬೋದಂತೆ, ಹಾಡನ್ನು ಕಳಿಸ್ಬೋದಂತೆ, ಇದರಲ್ಲಿ ಏನೇನೋ ಶೇರ್ ಮಾಡ್ಕೋಬೋದಂತೆ. ಫಸ್ಟ್ ಟೈಮು ನೀನು ಮೊಬೈಲ್ ಹಿಡ್ಕೊಂಡಿರೋದು ಅಲ್ವಾ? ನಾನು ಇದರಲ್ಲಿ ಹಳೇ ಹುಲಿ. ರೀ ಗೌರಿ ಇವರೇ, ಇಷ್ಟೊಂದು ಉಡಾಫೆ ಮಾಡಬೇಡ್ರಿ. ನಿಮ್ಮ ಹತ್ರ ಏನೋ ಹೇಳ್ಕೊಳ್ಳೋಣ ಅಂತ ಬಂದರೆ ನನ್ನನ್ನು ಬಿಟ್ಟು ಬೇರೆಯವ್ರಿಗೆ ಫೋನ್ ಮಾಡ್ತಾ ಇದ್ದೀರಲ್ರಿ. ಹಲೋ, ಹಾಯ್ ಡಿಯರ್. ಡಿಯರ, ನೀನು ನನ್ನ ಡಿಯರ? ಹೇಳು ಚಿನ್ನ. ಏಯ್, ನೀನೇ ಹೇಳೋ ಬಾಂಡ್ಲಿ. ಅಯ್ಯೋ ಮುಚ್ಚಿ, ನನ್ನೇ ಬಾಂಡ್ಲಿ ಅಂತೀಯ? ಸೋರೆಕಾಯಿ ಮುಗ್ದೋಳೆ, ಉಸಿರಲ್ಲೇ ಹಾರಿಸ್ಬಿಡ್ತೀನಿ. ಕಣ್ಣಲ್ಲೇ ನಿನ್ನ ಕೊಂದ್ಬಿಡ್ತೀನಿ. ಅಯ್ಯಪ್ಪ, ತಗಲಾಕೊಂಡೆ ನಾನು ಗಂಗೆನಳ್ಳಿ ಗೌರಿ ಜೊತೆಗೆ ತಗಲಾಕೊಂಡೆ ನಾನು ಬಾಂಡ್ಲಿ ನರಸಿಂಹನ್ ಜೊತೆ ತಗಲಾಕೊಂಡೆ. ಇವತ್ತು ಕೋಲಾರ ಆ ಬೆಲ್ಟಲ್ಲಿರೋ ಎಲ್ಲ ಏರಿಯಾಗಳನ್ನೂ ಮುಗಿಸ್ಕೊಂಡು ರಾತ್ರಿ ಹೊತ್ತಿಗೆ ವಾಪಸ್ ಬರ್ತೀನಿ. ನಾಳೆ ಚಿಕ್ಕಬಳ್ಳಾಪುರದಲ್ಲಿ ರ್ಯಾಲಿ ಇರುತ್ತೆ. ಎಲ್ಲ ತುಂಬ ಚೆನ್ನಾಗಾಗಬೇಕು. ಓಕೆ, ಜೈ ಹಿಂದ್. ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಏ ಬುಟ್ಟಿ, ಓಯ್, ಇನ್ನೇ ಕರಿತಿರೋದು ನಾನು. ಯಾಕಂಗೆ ನೋಡ್ತಾ ಇದೀಯಾ? ನನ್ ಗುರ್ತು ಸಿಕ್ಕಿಲ್ವ ನಿಂಗೆ? ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ? ನಾ ಏನಾರು ತಪ್ಪು ಮಾಡೋದ್ನ? ಹೌದು, ನೀವು ಕೆಟ್ಟೋರಂತೆ. ನಿಮ್ಗೆ ನೋಡ್ಲೂಬಾರ್ದು, ಮಾತಾಡ್ಸ್ಲೂಬಾರ್ದಂತೆ. ಯಾರಂಗಂತ ಹೇಳಿದ್ದು? ಯಾರೋ ಹೇಳಿದ್ರು. ಬಿಡಿ, ನಾನು ಹೋಗ್ಬೇಕು. ಓಯ್ ಕಂದ, ಪುಟ್ಟ ಮಕ್ಕಳು ಕೋಪ ಮಾಡ್ಕೋಬಾರ್ದಂತೆ. ಕೋಪ ಮಾಡ್ಕೊಂಡ್ರೆ ದೇವ್ರಿಗೆ ಸಂಕಟ ಆಗತ್ತಂತೆ. ದೇವ್ರಿಗೆ ಏನೂ ಆಗಲ್ಲ. ದೇವರಿಗೇನೋ ಸಂಕಟ ಅನ್ನೋದು ಇದ್ದಿದ್ರೆ ನನ್ನನ್ನು ಅನಾಥಾಗೆ ಹುಟ್ಟಿಸ್ತಾ ಇರಲಿಲ್ಲ. ಇನ್ನೊಂದ್ಸಲ ನೀನು ಅನಾಥೆ ಅಂತಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಇರು, ಇವತ್ತೇ ಇದಕ್ಕೆ ಮುಕ್ತಿ ಹಾಡ್ತೀನಿ. ಹಲೋ, ಹೇಳಿ ಸರ್. ಅಭಯ್, ಅರ್ಜೆಂಟಾಗಿ ಗಾಯತ್ರಿ ಪಾರ್ಕ್ ರೋಡ್ ಹತ್ರ ಬನ್ನಿ. ಬರಲೇಬೇಕಾ ಸರ್? ಮನೇಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಏನು ವಿಷಯ ಸರ್? ವಿಷಯ ಇಲ್ಲದೆ ನಾನು ನಿಮ್ಮ ಸುಮ್ಮನೆ ಕರಿಯಲ್ಲ, ಅದು ನಿಮಗೂ ಗೊತ್ತು ತಾನೆ. ಸಾರಿ ಸರ್, ಈಗಲೇ ಬರ್ತೀನಿ.
ಬಾಯ್. ಹಲೋ ಸರ್. ಹಾಯ್. ಹೇ ವೈಶು ಪುಟ್ಟ, ನೀನೇನು ಇಲ್ಲಿ? ನಿಮ್ಗೆ ಈ ಮಗು ಗೊತ್ತಾ? ಹ್ಞೂ ಸರ್, ನಮ್ಮ ಮದುವೆಯಲ್ಲಿ ಚೀಫ್ ಗೆಸ್ಟಾಗಿ ಓಡಾಡಿದ್ದು ಇವಳೆ. ತುಂಬ ಒಳ್ಳೆ ಹುಡುಗಿ. ಒಳ್ಳೆದಾಯ್ತು. ನಾನು ಮಾತು ಶುರು ಮಾಡಲಾ? ಹಾಂ ಸರ್, ಓಕೆ. ನೋಡಿ, ಈ ಮಗು ಒಬ್ಬಳು ಅನಾಥೆ, ಜೊತೆಗೆ ಒಂದು ಪಾದ ಕೂಡ ಇಲ್ಲ. ಹೆಣ್ಣು ಮಗು, ಹುಟ್ಟತಾನೆ ಪಾದ ಕಳ್ಕೊಂಡವಳು ಅನ್ನೋ ಕಾರಣಕ್ಕೆ ಇವಳು ಹೆತ್ತವರು ಇವಳನ್ನಿಲ್ಲ ಎಲ್ಲೋ ತಿಪ್ಪೆಗುಂಡಿಲಿ ಎಸ್ಬಿಟ್ಟು ಹೋಗಿದ್ದಾರೆ. ಎಂಥ ಕಟಕರಿರ್ಬೇಡ ಇವಳ ಅಪ್ಪ ಅಮ್ಮ. ಮಕ್ಕಳ ಜೀವನ ಕಿಂಚಿತ್ತೂ ಬೆಲೆ ಇಲ್ವಾ? ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಂಥ ಪುಟ್ಟ ಮಗುನ ಬೀದಿನ ಅನಾಥವಾಗಿ ಬಿಟ್ಟು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಬದುಕಿದಾರಲ್ಲ ಇವರ ಅಪ್ಪ ಅಮ್ಮ. ಅವರು ಬದುಕಿದ್ದಾಗಲೇ ನರಕ ನೋಡಬೇಕು. ಆದರೆ ಏನು ತಪ್ಪೆ ಮಾಡದೇ ಇರೋ ಈ ಮಕ್ಳು ಯಾಕೆ ನರಕ ಅನುಭವಿಸ್ಬೇಕು? ಅದಕ್ಕೆ ಇವತ್ತೇ ಈಗಲೇ ಅನಾಥೋ ರಕ್ಷತಿ ರಕ್ಷಿತಃ ಅನ್ನೋ ಹೊಸ ಕಾನ್ಸೆಪ್ಟ್ನ ಮಾಡ್ತಾ ಇದ್ದೀನಿ. ಈ ಮಗು ನಾನೇ ದತ್ತು ತಗೊಳ್ತೀನಿ. ನನ್ನ ಕೆಲಸನ ಮೆಚ್ಕೊಳ್ಳೋರು ಯಾರೇ ಇದ್ರೂ ಸರಿ, ನಿಮ್ಮ ಸುತ್ತ ಯಾವುದಾದ್ರೂ ಅನಾಥ ಮಕ್ಕಳಿದ್ರೆ ದಯವಿಟ್ಟು ದತ್ತು ತಗೊಳ್ಳಿ. ಅವ್ರಿಗೊಂದು ಲೈಫ್ ಕೊಡಿ. ಬರೀ ಭ್ರಷ್ಟಾಚಾರ ಮುಕ್ತ ಅಷ್ಟೇ ಅಲ್ಲ, ಅನಾಥ ಮುಕ್ತ ರಾಜ್ಯನೂ ಕಟ್ಟಬೇಕು ನಾವು. ಏನು ಸರ್ ಪವಾಡ ಮಾಡ್ತಾ ಇದ್ದೀರಾ? ಈ ಪುಟ್ಟನ ಪ್ರತಿ ಸಲ ನಂಗೆ ನೋಡಿದಾಗ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು. ಬಟ್ ನೀವು ಈ ಮಟ್ಟಕ್ಕೆಲ್ಲ ಡಿಸಿಷನ್ ತೊಗೋತೀರಾ ಅಂತಂದರೆ ಹ್ಯಾಟ್ಸ್ ಆಫ್ ಯು ಸರ್. ವೈಶು ಪುಟ್ಟ, ಇಂಥ ಅಪ್ಪ ಸಿಗೋದಕ್ಕೆ ನೀನು ಪುಣ್ಯ ಮಾಡಿರಬೇಕು. ಇನ್ಮೇಲೆ ನಿಮಗೆ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ಎಜುಕೇಷನ್, ಪ್ರೀತಿ ಎಲ್ಲ ಸಿಗುತ್ತೆ. ಸಂತೋಷನಾ? ಇಲ್ಲ, ನನಗೇನು ಹೇಳೋಕ್ಕೋ ಗೊತ್ತಾಗ್ತಿಲ್ಲ. ಯಾಕೋ ಕಂದ, ನಿಂಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವಾ? ಹಂಗಲ್ಲ, ನಾನೇನೇ ಮಾಡ್ಬೇಕಂದ್ರೂ ಅದಕ್ಕೆ ಮುಂಚೆ ನನ್ನ ಪಾರುನ್ ಕೇಳಬೇಕು. ಪಾರುನ? ಅದ್ಯಾರು? ಇವ್ರ ಕಡೆ ಒಬ್ರು ಅಜ್ಜಿ ಇದ್ದಾರೆ, ಅವ್ರನ್ನ ಇವಳು ಪಾರು ಪಾರು ಅಂತ ಕರೀತಿರ್ತಾಳೆ. ಅಯ್ಯೋ ಕರ್ಕೊಂಬ ಪುಟ್ಟ, ನಿಮ್ಮ ಅಜ್ಜಿಗೆ ನಾನು ಹೇಳ್ತೀನಿ, ಇಂಥ ಮನುಷ್ಯ ಸಿಗ್ಬೇಕಂದ್ರೆ ನಿಮ್ಮ ಅಜ್ಜಿ ಪುಣ್ಯ ಮಾಡಿರಬೇಕು. ಹ್ಞೂ, ಪಾರು ಹತ್ರ ಮಾತಾಡ್ತೀನಿ. ಅವಳು ಹೆಂಗೆ ಹೇಳ್ತಾಳೋ ಹಂಗೆ. ಹೇಳೋದಕ್ಕೆ ಇನ್ನೇನಿದೆ? ರಂಜಿತ್ ಸರ್ ನಿನ್ನನ್ನು ದತ್ತಕ್ಕೆ ತಗೋತಾರೆ ಅಂದರೆ ನಿಮ್ಮ ಅಜ್ಜಿ ಕಾಲು ತೊಳ್ಬಿಟ್ಟು ನೀನು ಅವ್ರಿಗೆ ಒಪ್ಪಿಸ್ತಾರೆ. ಇನ್ಮೇಲೆ ನಿನ್ನ ಫ್ಯೂಚರ್ ತುಂಬ ಬ್ರೈಟ್ ಆಗಿರುತ್ತೆ. ಖುಷಿಯಾಗಿರ್ಪುಟ್ಟ. ಹ್ಞೂ. ಹೊಳೆಯೋದ್ರೆ ಬಂದ್ಬಿಟ್ಟಿದೆ ಟಿವಿನಲ್ಲಿ. ಆ ಡಿ ಸಿ ಸಾಹೇಬನ್ನು ಬಂದ್ಬಿಟ್ಟಿದ್ದಾನೆ. ಇದೇನಪ್ಪ ಇದು? ನಮ್ಮನೆ ಹುಡುಗಿನೂ ಬಂದ್ಬಿಟ್ಟಿದೆ ಟಿವಿನಲ್ಲಿ. ಲೇ ಬಾರೋ, ಬೇಗ ಬಾರ ಇಲ್ಲಿ. ನಿನ್ನ ಅನಾಥ ಹುಡುಗಿನ ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ. ಬೇಗ ಬಾರೇ. ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಂಥ ಪುಟ್ಟ ಮಗುನ ಬೀದಿನ ಅನಾಥವಾಗಿ ಬಿಟ್ಟು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಬದುಕಿದಾರಲ್ಲ ಇವರ ಅಪ್ಪ ಅಮ್ಮ. ಅವರು ಬದುಕಿದ್ದಾಗಲೇ ನರಕ ನೋಡಬೇಕು. ಆದರೆ ಏನು ತಪ್ಪೆ ಮಾಡದೇ ಇರೋ ಈ ಮಕ್ಳು ಯಾಕೆ ನರಕ ಅನುಭವಿಸ್ಬೇಕು? ಅದಕ್ಕೆ ಇವತ್ತೇ ಈಗಲೇ ಅನಾಥೋ ರಕ್ಷತಿ ರಕ್ಷಿತಃ ಅನ್ನೋ ಹೊಸ ಕಾನ್ಸೆಪ್ಟ್ನ ಮಾಡ್ತಾ ಇದ್ದೀನಿ. ಈ ಮಗು ನಾನೇ ದತ್ತು ತಗೊಳ್ತೀನಿ. ಓ ಬಾಬಾ, ಏನ್ ಚೆನ್ನಾಗಿರ್ದ. ಅಂತೂ ನಮ್ಮನೆ ಪೀಡೆಗೆ ಒಂದು ಮುಕ್ತಿ ಸಿಕ್ತು. ಕಳಿಸ್ಬಿಡು ಮುಂಡೆದ ನಮ್ಮ ಜೊತೆನೆ. ಆ ಡಿ ಸಿನ ಅಪ್ಪ ಅನ್ಕೊಂಡು ಅಲ್ಲೇ ಸಾಯಿ. ಅನ್ಕೊಳ್ಳೋದಲ್ಲ, ಅವನೇ ಅವಳಪ್ಪ ಅಂತ ನನಗೆ ಮಾತ್ರ ಗೊತ್ತು. ರಂಗ, ಯಾಕಪ್ಪ ಹೀಗೆಲ್ಲ ಆಡಿಸ್ತಾ ಇದೆಯಾ? ನಿಮ್ಮ ಸುತ್ತ ಯಾವುದಾದ್ರೂ ಅನಾಥ ಮಕ್ಕಳಿದ್ರೆ ದಯವಿಟ್ಟು ದತ್ತು ತಗೊಳ್ಳಿ. ಅವ್ರಿಗೊಂದು ಲೈಫ್ ಕೊಡಿ. ಪಾರೋ, ಆ ಹುಡುಗಿನ ಹಾಗೆ ಕೊಟ್ಬಿಟ್ಬೇಡ. ಒಂದು 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡೋ. ಪುಗ್ಸತ್ತೆ ಸಿಗೋ ದುಡ್ಡನ್ನ ಯಾಕೆ ಬಿಡ್ಬೇಕು? ಕೊಡ್ತಾನೆ, ದುಡ್ಡಿದೆ.
ಮಾಡ್ತಿದೀಯೇ? ಆ ಮನುಷ್ಯ ಹತ್ರ ಹೋಗ್ಬೇಡ, ಮಾತಾಡ್ಬೇಡ, ನೋಡ್ಲು ಬೇಡ ಅಂತ ಹೇಳಿದ್ದೆ ತಾನೆ. ನೀನ್ ಯಾಕೆ ಅವನ ಹತ್ರ ಹೋದೆ? ನಾನು ಓಕೆ ಇಲ್ದೆ ಪಾರು, ಅವರೇ ನನ್ನ ಕರೆದು ಮಾತಾಡ್ಸಿದ್ರು. ನಾನು ಅನಾಥ ಅಂದರೆ ನೀನೇ ನನ್ನ ಮಗಳು ಅಂತ ಎಲ್ಲ ಮಾತಾಡ್ಸಿದ್ರು. ಅವ್ನು 1000 ಹೇಳ್ತಾನೆ. ನೀನ್ ಬುದ್ಧಿ ಏನು ಕತ್ತೆ ಕಾಯ್ತಾ ಇದ್ದ? ಅವ್ನು ಸರಿ ಇಲ್ಲ ಅಂತ ನಿಂಗೆ ಮುಂಚೆನೆ ಹೇಳಿದ್ದೆ ಅಲ್ವಾ? ಇಲ್ಲೋಡು, ನನ್ನ ಮಾತು ಕೇಳಲಿಲ್ಲ ಅಂದರೆ ನಿನ್ನ ಪಾಲ್ಗೆ ನಾನು ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಹಂಗಲ್ವೇ ಪಾರು, ನೀನು ಅನ್ಕೊಂಡಂಗೆ ಅವ್ನು ಕೆಟ್ಟ ಮನುಷ್ಯ ಅಲ್ಲ, ಒಳ್ಳೆಯವನಂತೆ. ಯಾರು ಹೇಳಿದ್ರು ಹಾಗಂತ? ನನ್ನ ಹೊಸ ಅಪ್ಪ. ಪಾರು, ಹೊಸ ಅಪ್ಪನೇ ನಮಗೆ ಮೈಕ್ ಇಟ್ಕೊಂಡು ಮಾತಾಡ್ಸಿದ್ದು. ಆ ಸಣ್ಣ ನಾನು ದತ್ತಕ್ಕೆ ತೊಗೊತೀನಿ ಅಂದಾಗ ಹೊಸ ಅಪ್ಪ ಎಷ್ಟು ಖುಷಿ ಪಟ್ರು ಗೊತ್ತಾ? ಪುಣ್ಯ ಮಾಡಿದ್ಯಾ, ನೀನು ಅವ್ರ ಜೊತೆನೇ ಇದ್ಬಿಡು ಅಂದರು. ಅದಕ್ಕೆ ನೀನೇನಂದೆ? ನೀನೊಂದು ಕೇಳ್ಬಿಟ್ಟು ಹೇಳ್ತೀನಿ ಅಂದೆ. ಏನು ಮಾಡಲೆ ಪಾರು? ರಂಗ, ನನ್ನ ಅಳಿಯಂದ್ರು ಆ ಮನುಷ್ಯನ ಜೊತೆ ಸೇರ್ಕೊಂಡು ಇವಳನ್ನೇ ದತ್ತು ಕೂಡ ಮಾತಾಡ್ತಾರೆ ಅಂದರೆ ಇದೆಲ್ಲ ವಿಷಯ ಅವರಿಬ್ಬರಿಗೂ ಗೊತ್ತಾ? ಅಥವಾ ಆ ರಂಜಿತ್ ಏನಾದರೂ ಶಾಲಿನಿ ವೈಷ್ಣವಿ ವಿಷಯನ ಅಭಯಂಗೆ ಹೇಳ್ಬಿಟ್ಟಿದ್ದಾರಾ? ಏನು ಮಾಡೋಣ ಹೇಳು ಪಾರು? ಅಥವಾ ಯಾವ ವಿಷಯ ಯಾರಿಗೂ ಗೊತ್ತಿಲ್ವಾ? ಈ ಮಗುನ ಅವಳ ಅಪ್ಪನ ಹತ್ರ ಸೇರಿಸ್ಬೇಕು ಅಂತ ರಂಗನೇ ಈ ನಾಟಕ ಆಡಿಸ್ತಾ ಇದ್ದಾನ? ಅಲ್ಲಿ ಹೋದ್ರೆ ಇವಳಿಗೆ ಅನಾಥೆ ಅನ್ನೋ ಪಟ್ಟ ಇರಲ್ಲ. ಏನಾರು ಮಾತಾಡೆ. ಐಶು, ನೀನೇನು ಅನ್ಸುತ್ತೆ? ನೀನೇ ಯೋಚನೆ ಮಾಡಿಬಿಟ್ಟ. ನೀನು ಅಲ್ಲಿಗೆ ಹೋದರೆ ಒಳ್ಳೆ ಸ್ಕೂಲು, ಒಳ್ಳೆ ಪಾಠ, ಒಳ್ಳೆ ಊಟ, ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪನ ಪ್ರೀತಿ ಸಿಗುತ್ತೆ. ಅದೇ ಇಲ್ಲಿದ್ರೆ ಅವಮಾನ, ಕಷ್ಟ, ಹಸಿವು ಬರೀ ಇದೆ. ನೀನು ಅಲ್ಲಿ ಹೋಗೋದೇ ವಾಸಿ. ಹೋಗ್ತೀಯಾ? ಅವಮಾನ, ಕಷ್ಟ, ಹಸಿವು ಎಷ್ಟೇ ಇದ್ರೂ ಪರವಾಗಿಲ್ಲ, ನಾನು ಇಲ್ಲಿಂದ ಹೋಗಲ್ಲ. ಇಲ್ಲಿದ್ರೆ ಕಡೆ ಪಕ್ಷ ಅಮ್ಮನ ಅವಾಗವಾಗ ನೋಡ್ಬೋದು. ಪ್ಲೀಸ್ ನನ್ನನ್ನು ಕಳಿಸ್ಬೇಡ್ವೆ. ಅಕಸ್ಮಾತ್ ಇವಳೇನಾದರೂ ರಂಜಿತ್ ಮನೆಗೆ ಹೋಗಿ ಅಲ್ಲಿ ಶಾಲಿನಿ ಬಗ್ಗೆ ಮಾತಾಡಿ ಅವನು ಶಾಲೆಯನ್ನ ಹುಡುಕೊಂಡು ಅವ್ರ ಮನೆಗೆ ಹೋದ್ರೆ? ಬೇಡಪ್ಪ, ಬೇಡ. ಯಾವುದೇ ಕಾರಣಕ್ಕೂ ರಂಜಿತ್ ಹತ್ರ ಇವಳನ್ನು ಕಳ್ಸೋಕ್ಕಾಗಲ್ಲ. ಆ ಮನುಷ್ಯ ಇವಳನ್ನು ಹುಡುಕೊಂಡು ಇಲ್ಲಿಗೆ ಬರೋಕ್ ಮುಂಚೆ ನಾನೇ ಅವನ ಹತ್ರ ಹೋಗಿ ಮಾತಾಡಬೇಕು. ಆಗ್ಲಿ ಕಣೆ ತಾಯಿ, ನಿನ್ನನ್ನು ಎಲ್ಗೂ ಕಳ್ಸಲ್ಲ. ಹಂಗಂತ ಅವನಿಗೆ ಅದನ್ನು ಹೇಳಿ ಬರೋಣ. ಫೋನಲ್ಲಿ ಅವಳ ಮುಖಾನ ಬರ್ತಾ ಇದೆ. ಹಲೋ, ಪೆದ್ದ, ನಾನು ವಿಡಿಯೋ ಕಾಲ್ ಮಾಡ್ತಾ ಇರೋದು. ಮೊಬೈಲ್ನ ಮುಖದ ಮುಂದೆ ಇಟ್ಕೊಂಡು ಮಾತಾಡೋ. ಓ ಹಂಗ? ಹಾ, ಈಗ ನನ್ನ ಮೊಬೈಲ್ನಲ್ಲಿ ಯಾವುದೋ ಒಂದು ಹಳೆ ಟೊಮೆಟೊ ಥರದ ಮುಖ ಬಂತು. ನನ್ನ ಮೊಬೈಲ್ನಲ್ಲೂ ಅಷ್ಟೇ ಯಾವುದೋ ಒಣಗೋಗಿರೋ ಹಾಗಲಕಾಯಿ ಮುಖ ಕಾಣಿಸ್ತಾ ಇದೆ. ನನ್ನನ್ನು ಹಾಗಲಕಾಯಿ ಅಂತೀಯೇನೋ? ನಿನಗೆ ಹಸಿ ಹಾಗಲಕಾಯಿ ತಿನ್ನಿಸ್ತೀನಿ. ನಾನು ನಿನ್ನ ಬಾಯಿಗೆ ಅದೆಲ್ಲ ಬೇಡಪ್ಪ. ನಾನು ಹೊಸ ಸೀರೆ ಒಂದು ತಗೊಂಡಿದ್ದೀನಿ, ಇವಾಗ ಉಟ್ಕೊಂಡಿದ್ದೀನಿ. ಹೇಗಿದೆ? ಚೆನ್ನಾಗಿಲ್ಲ, ಡಲ್ಲಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ನಿನ್ನ ಮೊಬೈಲು ಸರಿಯಾಗಿಲ್ಲ. ಹಂಗಲ್ಲಮ್ಮ, ಸೀರೆ ಚೆನ್ನಾಗೇ ಇದೆ, ನೀನು ಉಟ್ಕೊಂಡಿರೋದಕ್ಕೆ ಡಲ್ಲಾಗಿ ಕಾಣ್ತಾ ಇದೆ. ಸೀರೆಗಿಂತ ನೀನೇ ಚೆನ್ನಾಗಿ ಕಾಣ್ತೀಯಾ? ಅಯ್ಯೋ, ಅಷ್ಟು ಚೆನ್ನಾಗಿದ್ದೀನ? ರೈಲ್ ಬಿಡ್ಬೇಡ. ಹೌದಾ? ನಾನು ನಂಬೇಕಾ? ಎಲ್ಲಿ ಯಾರು ಸ್ಟೆಪ್ ಹಾಕು ನೋಡೋಣ. ಅಟ್ಟೆ ತಾನೇ, ತಗೋ. ಬರಿವೋಳು 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 ಎಂಟಿ
ಟಿವಿ ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು, ಜಿ ಟಿವಿ ಮಾತಗೌಡ್ರಿಗೆ ಬರೆಯೋಳು ಬರೆಯೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು.